kg ಅಕ್ಕಿಗೆ ₹1 ₹1 1 kg ಅಕ್ಕಿ. ಒಂದು ಕುಟುಂಬಕ್ಕೆ ಅಂದ್ರೆ ಒಂದು BPL ಕಾರ್ಡ್ಗೆ 30 kg ಅಕ್ಕಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದ. ನೋಡಿದ್ರ ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಮ್ಮೆಯಿಂದ ಜಂಬದಿಂದ ಅನ್ನಭಾಗ್ಯವನ್ನ ಜಾರಿ ಮಾಡಿದ್ರು. ಆದ್ರೆ ಯಾರಿಗ್ ಬಂತು ಭಾಗ್ಯ? ಈ ಯೋಜನೆಯಿಂದ ಶ್ರೀಮಂತರು ಪರ ರಾಜ್ಯದವರಿಗೆ ಭಾಗ್ಯಲಕ್ಷ್ಮಿ ಒಲಿಯಿತು. ದುರಂತ ಅಂದ್ರೆ ಸಿದ್ದರಾಮಯ್ಯ ಅವರ ಮೈಸೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯಕ್ಕೆ ಕದೀಮರು ಕನ್ನ ಹಾಕ್ತಾ ಇದ್ದಾರೆ. ಅದ್ ಯಾವ ರೀತಿ ಕನ್ನ ಹಾಕ್ತಾರೆ ಅನ್ನೋದನ್ನ ಸಾಕ್ಷಿ ಸಮೇತ ವಿವರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಅನ್ನಭಾಗ್ಯ ಓಟು ಕೊಟ್ಟು ಪಟ್ಟಕ್ಕೇರಿಸಿದ ಬಡ ಮತದಾರನ ಋಣ ತೀರಿಸಲು ಕಾಂಗ್ರೆಸ್ ಸರ್ಕಾರ ಅವಸರವಸರವಾಗಿ ಜಾರಿಗೆ ತಂದ ಯೋಜನೆ. ರಾಜ್ಯದ ಪಡಿತರ ವ್ಯವಸ್ಥೆ ಅವ್ಯವಸ್ಥೆಯ ಕೋಪ. ಅದೊಂದು ಹೆಗ್ಗಣಗಳ ಸಾಮ್ರಾಜ್ಯ, ಭ್ರಷ್ಟರ ತವರು ಅಂತ ಗೊತ್ತಿದ್ರು ಅವ್ಯವಸ್ಥೆಯನ್ನು ಸರಿಪಡಿಸದೆ ₹1ಗೆ ಅಕ್ಕಿ ಕೊಟ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದರ ಪರಿಣಾಮ ಏನಾಗ್ತಿದೆ ನೋಡಿ. ಯಾರಿಗೂ ಇಲ್ಲೇ ಅನುಕೂಲ ಸಿಗ್ತಾ ಇಲ್ಲ. ₹1 kg ಕೊಟ್ರು ನೋಡಿ 2 ತಿಂಗಳು ನಮಗೆ 30 kg ಅಕ್ಕಿ ಸಿಕ್ಕಿದ್ದು. ಲಾಸ್ಟ್ ಮಂತು ಮತ್ತೆ ಈ ಮಂತಿಂದ ಅವಲೇ 27 kg ಸಿಗ್ತಾ ಇದೆ. ಇವಾಗ 30 kg ಅಕ್ಕಿ ಕೊಡೋದ್ರಾಗ ಅರ್ಧ ಕಡಿಮೆ ಮಾಡೋನೆ, ಪಳ್ತೋಗಿರೋ ಹಾಕ್ತಾನೆ. ನಾವು ಕೇಳಾಲೆ ಹಿಂದಕ್ಕೆ ಬಂದಿತ್ತಾಯ್ತು ಹೋಗಮ್ಮ ಅಂತಾರೆ. ನಾವೇನು ಮಾಡೋದು? ಸರ್ಕಾರದಿಂದ ಬಂದಿರೋದು 30 kg ಅಕ್ಕಿ ಕೊಡ್ಬೇಕಂತ ತಾನೆ ಬಡವ್ರಿಗೆ ಅಂತ ಬಂದಿರೋದು. ಅದು ಸರ್ಕಾರ ಹೇಳ್ದಂಗೆ ಇಲ್ಲೇನು ನಡೀತಾ ಇಲ್ಲಪ್ಪ. ಸುಮ್ಮನೆ ಅವ್ರು ಹೇಳ್ಕೊಳ್ಳೋದು ಅಷ್ಟೇ. ಟಿವಿಗಳಿಗೆಲ್ಲ ಬರ್ತೈತೆ ಸರ್ಕಾರ ಹಿಂಗೆ ಮಾಡ್ತದೆ, ಹಂಗೆ ಮಾಡ್ತದೆ, ಹಿಂಗೆ ಮಾಡ್ತದೆ. ಇಲ್ಲಿ ಯಾವುದು ಉಪಯೋಗನೇ ಇಲ್ಲ ಸರ್ಕಾರದಿಂದ. 30 kg 27 kg ಕೊಡ್ತಾ ಇದ್ದಾರೆ. 3 kg ಗೋಧಿ ಚೆನ್ನಾಗಿಲ್ಲ, ಅಕ್ಕಿ ಚೆನ್ನಾಗಿಲ್ಲ, ಬರೀ ಕಚಡ ಇದೆ. ಏನು ಮಾತಾಡೋಕೋದ್ರೆ ಜಗಳಕ್ಕೆ ಬರ್ತಾನೆ ಆ ಮನುಷ್ಯ. ಬ್ಲ್ಯಾಕಲ್ಲಿ ಮಾರ್ಕೊಳ್ಳೋರೆ ಜನ ಜಾಸ್ತಿ, ಫುಲ್ಲು ಮಾರ್ಕೊಳ್ತಾ ಇದ್ದಾರೆ. ಹಾಗೆ ಮಾಡ್ತಾರೆ. ಏನೋ ₹1 ಕೊಡೋದಕ್ಕೆ ಏನೋ ಬಡ ಮಕ್ಕಳು ತಿಂತಾರೆ ಪರವಾಗಿಲ್ಲ ಅನ್ಬೋದು. ಅದು ಸರಿಯಾಗಿ ಕೊಡ್ತಾ ಇಲ್ವಾ? ಆ ಗೋಧಿ ಕೊಡ್ತಾರೆ, ಹುಳ ಗೋಧಿ. ಆ ಗೋಧಿನ ಕೇಳೋಕೆ ಸ್ಟಾಕ್ ಇದೆ ಇದ್ದಿದ್ದು ಅಂತಂದರೆ ಆ ಗೋಧಿ ಕೊಡೋದು ವೇಸ್ಟು. ಸುಮ್ಮನೆ ಬೇರೆ ಹುಳನೇ ಇರುತ್ತೆ. ನಾಯಿ ಬಾಲ ಡೊಂಕೆ. ನ್ಯಾಯಬೆಲೆ ಅಂಗಡಿಯವರ ನಿಯತ್ತು ನಾಯಿ ಬಾಲದ ತರ. ಎಷ್ಟೇ ಕಠಿಣ ನಿಯಮ ರೂಪಿಸಿದ್ರು, ಎಷ್ಟೇ ಸುದ್ದಿ ಮಾಡಿದ್ರು ಅವರು ಬಡವರ ಹೊಟ್ಟೆಗೆ ಹೊಡೆಯೋದನ್ನ ಮಾತ್ರ ನಿಲ್ಲಿಸಲ್ಲ. ಪಡಿತರ ಚೀಟಿಯಿಂದ ಹಿಡಿದು ತೂಕ, ಬಿಲ್ ಎಲ್ಲದರಲ್ಲೂ ಮೋಸ. ಅಕ್ಕಿ ಕೊಡ್ತಾನೆ 25 kg ಬರ್ತೈತೆ. 6 kg ಗೋಧಿ ಕೊಡ್ತಾನೆ 5 kg ಬರ್ತೈತೆ. 1 kg ಸಕ್ಕರೆ ಕೊಡ್ತಾನೆ ₹100 100 ಗ್ರಾಮ್ ಬರ್ತೈತೆ. ತೂಕದಲ್ಲಿ ಕಮ್ಮಿ ಕೊಡ್ತಾರೆ. ಅಲ್ಲಿ 30 kg ಅಂತ ಕೊಡ್ತಾರೆ, ಅಲ್ಲಿರೋದು 28 kg ಇರುತ್ತೆ, ಇಲ್ಲ 27 kg ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ 27 kg ಅಕ್ಕಿ ಕೊಟ್ಟು 3 kg ಗೋಧಿ ಕೊಡ್ತಾರೆ. ಆಮೇಲೆ ಒಂದೊಂದ್ಸಲ ಅಂತಾರೆ ಸಕ್ಕರೆ ಕೊಟ್ಟರೆ ಸಕ್ಕರೆ ಬಂದಿರು ಸಕ್ಕರೆ ಇಲ್ಲ ಅಂತ. ಇಲ್ಲ ಬಿಲ್ ಅದೇ ಬರ್ಕೊಡ್ತಾರಲ್ಲ, ಅದು ಕೊಟ್ಟರೆ ಅವ್ರು ಅಕ್ಕಿ ರೇಷನ್ ಕೊಡ್ತಾರೆ ಮೇಡಮ್. ಇಲ್ಲ ವಾಪಸ್ ಕೊಡಲ್ಲ, ಕಾರ್ಡಿಗೆ ಎಂಟ್ರಿ ಮಾಡ್ಕೊಡ್ತಾರೆ ಅಷ್ಟೇ, ಇಷ್ಟ ಕೊಟ್ಟಿದೀವಿ ಅಂತ. ಇನ್ನು ಅಧಿಕಾರಿಗಳು ಕಾಳಸಂತೆ ಕುಳಗಳು ಬಡವರ ಪಡಿತರ ತಿಂದು ತಿಂದು ಕೊಪ್ಪಿ ಹೋಗಿದ್ದಾರೆ. ಅನಾಯಾಸವಾಗಿ ಬರೋ ದುಡ್ಡಿನ ರುಚಿ ಕಂಡಿರೋ ಈ ಅಧಿಕಾರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ, ದಿನೇಶ್ ಗುಂಡೂರಾವ್ ಆಹಾರ ಸಚಿವರಾದ್ರು ಅಂತ ತಮ್ಮ ಹಳೆ ಚಾಳಿನ ಬಿಡ್ತಾರ? ಖಂಡಿತ ಇಲ್ಲ. ಖಾಸಗಿ ಸೊಸೈಟಿ, ಆಹಾರ ಒಂದು ನಿಗಮದ ಸೊಸೈಟಿ ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವರೆಲ್ಲರೂ ಸೇರಿ ಈ ಬಡವರ ಹಣ ದೋಚಕ್ಕೆ ಇವರು ಎಷ್ಟು ನಾಚಿಕೆ ಆಗುತ್ತೋ ಇಲ್ಲ ಗೊತ್ತಾಗಲ್ಲ. ಪ್ರತಿಯೊಂದು ಕಾರ್ಡ್ಗೂ ರೇಷನ್ ಕಡಿಮೆ ಕೊಡ್ತಾರೆ, ಕ್ವಾಂಟಿಟಿ ಕಡಿಮೆ ಕೊಡ್ತಾರೆ, ಆಮೇಲೆ ಮತ್ತು ಹಣನೂ ಜಾಸ್ತಿ ಇಸ್ಕೊತಾರೆ. ಇದರಾಗೆಲ್ಲ ಇವ್ರು ಸಾಕಷ್ಟು ಜನ ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧೀಶರಾದ, ಲಕ್ಷಾಧೀಶರಾದ. ಒಂದು ಕಾರ್ಡ್ ಕನಿಷ್ಠ ಅಂದರೆ ₹50 ರಿಂದ ₹100 ಹೆಚ್ಚುವರಿ ಇವರು ವಸೂಲಿ ಮಾಡ್ತಾರೆ. ಇದು ಓಪನ್ ಬ್ಲಾಕ್ ಮಾರ್ಕೆಟ್ನಾಗೂ ಮಾರ್ಕೆಟ್. ಈಗಲೂ ಪಡಿತರ ಅಕ್ಕಿ, ಸೀಮೆ ಎಣ್ಣೆ ಅನಾಯಾಸವಾಗಿ ಕಾಳಸಂತೆ ಸೇರ್ತಿದೆ. ಅದರಲ್ಲೂ ಅನ್ನಭಾಗ್ಯ ಬಂದ ನಂತರ ಕಾಳಸಂತೆ ಕುಳಗಳ ಭಾಗ್ಯದ ಬಾಗಿಲೇ ತೆರೆದಿದೆ. ಮತ್ತು ಉಳಿದಿದ್ದನ್ನೆಲ್ಲ ಏನು ಮಾಡ್ತಾರೆ, ಇಲ್ಲೇ ಜನಸಾಮಾನ್ಯರಿಗೆ ರೇಷನ್ ಕಾರ್ಡ್ ಇರೋರು ಕೂಡ ಬ್ಲಾಕಲ್ಲಿ ಬರೀತಾರೆ, ನೀವು ಒಂದು ಮೂಟೆ ಅಕ್ಕಿ ಬೇಕಾ ತೊಗೊಂಡೋಗು ಅಂತ ಕೊಡ್ತಾರೆ. ಮಿಕ್ಕಿದ್ದನ್ನು ಈ ಒಂದು ಫುಡ್ ಯಾರ್ಯಾರಿದ್ದಾರೆ ವಿತರಕರು ಅವರೆಲ್ಲ ಒಂದು ಗುಂಪು ಮಾಡಿಕೊಂಡು ಒಂದು ಕಡೆ ಸ್ಟೋರೇಜ್ ಮಾಡಿರ್ತಾರೆ. ಸ್ಟೋರೇಜ್ ಮಾಡಿ ಅದನ್ನು ಬ್ಲಾಕಲ್ಲಿ ಬೇರೆ ಬೇರೆ ಡಿಪೋ ಅಂಗಡಿಗಳಿಗೆ, ದಿನಸಿ ಅಂಗಡಿಗಳಿಗೆ ಸೇಲ್ ಮಾಡ್ತಾರೆ. ಮಿಕ್ಕಿದ್ದು ಏನಿರುತ್ತೆ ಸೇಲ್ ಆಗದೆ ಉಳಿದಿದ್ದು ಹುಳ ಬಿದ್ದಿರೋ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಅದನ್ನೆಲ್ಲ ಮತ್ತೆ ಅದೇ ಡಿಪೋವಲ್ಲಿ ಮುಂದಿನ ತಿಂಗಳು ಇದೇ ನಮ್ಮ ಏನು ರೇಷನ್ ಕಾರ್ಡಲ್ಲಿ ಡಿಪೋ ತೊಗೊತಾರೆ, ಅವ್ರು ಹುಳ ಬಿದ್ದಿರೋ ಅಕ್ಕಿನ ಇವರೇ ಕೊಡ್ತಾರೆ, ಸೇಲ್ ಆಗದಿರೋ ಮಿಕ್ಕಿದ್ದನ್ನು. ಈ ರೀತಿಯಾಗಿ ನಮ್ಮ ವ್ಯವಸ್ಥೆ ತುಂಬ ಹಾಳಾಗೋಗಿದೆ. ಗಡಿ ಪ್ರದೇಶಗಳಾದ ಬೀದರ್, ಕೋಲಾರ, ಗುಲ್ಬರ್ಗ ಮುಂತಾದ
ಮುಂತಾದ ಕಡೆಯಿಂದ ಸಾವಿರಾರು ಟನ್ ಅಕ್ಕಿ ಯಾವುದೇ ಚೆಕಿಂಗ್ ಇಲ್ಲದೆ ಚೆಕ್ ಪೋಸ್ಟ್ ದಾಟ್ತಿದೆ. ಸಿಎಂ ನಾಡಲ್ಲೇ ಅನ್ನಕ್ಕೆ ಕನ್ನ. ಅಷ್ಟು ದೂರ ಯಾಕೆ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲೇ ಅನ್ನಭಾಗ್ಯ ಅನ್ಯರ ಪಾಲಾಗ್ತಿದೆ. ಲಕ್ಷಾಂತರ ಟನ್ ಅಕ್ಕಿ ಕಾಳಸಂತೆ ಸೇರ್ತಿದೆ ಅನ್ನೋ ಮಾಹಿತಿ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಕೇಳಿ ಅಚ್ಚರಿಯಾಯಿತು, ಜೊತೆಗೆ ಕುತೂಹಲವೂ ಕೆರಳಿತು. ಮುಖ್ಯಮಂತ್ರಿ ಜಿಲ್ಲೆಯ ಆ ಖದೀಮನಿಗೆ ಬಲೆ ಹಾಕಲು ನಾವು ಮೈಸೂರಿನತ್ತ ತೆರಳಿದೆವು. ಈ ಕರಾಳ ದಂಧೆಯ ಹೀರೋ ಇರೋದು ಮೈಸೂರಿನ ಬಂಡಿಪಾಳ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅನ್ನೋ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ತು. ಈಸ್ ದ ಹೀರೋ, ಇವರೇ ಹೀರೋ. ಈಸ್ ಪರ್ಸೆಂಟ್ ಆಫ್ ನಮ್ಮ ಮರ್ಚೆಂಟ್ಗೆ ಪರ್ಸೆಂಟು. ಇದು 3 ವರ್ಷದಿಂದ ನಡೀತಾ ಇದೆ. ಇವರೆಲ್ಲ ಈ ಇರೋವ್ರಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಫುಡ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಇದೆ. ಈಸ್ ದ ಪರ್ಸೆಂಟ್, ಇವರೇ ಎಲ್ಲ ಕೂಡ ದುಡ್ಡು ಮಾಡೋದು. ಆತನ ಬಣ್ಣ ಬಯಲು ಮಾಡಲು ನಾವು ಎಪಿಎಂಸಿ ಮಾರುಕಟ್ಟೆಯೊಳಗೆ ನುಗ್ಗಿದೆವು. ಆದ್ರೆ ಅಲ್ಲಿಗೆ ನುಗ್ಗಿದ ಬಳಿಕವೇ ಗೊತ್ತಾಯ್ತು ಈ ಬಾರಿಯ ಕಾರ್ಯಾಚರಣೆ ಅಷ್ಟು ಸುಲಭದ್ದಲ್ಲ ಅಂತ. ಯಾಕಂದ್ರೆ ಈತ ಪ್ರಭಾವಿ ವ್ಯಕ್ತಿ, ಭಾರೀ ಚಾಣಾಕ್ಷ. ಈತನಿಗೆ ಪೊಲೀಸರು, ಗೂಂಡಾಗಳಿಂದ ಹಿಡಿದು ಮಿನಿಸ್ಟರ್ ವರೆಗೆ ಇನ್ಫ್ಲುಯೆನ್ಸ್ ಇದೆ. ಆದ್ರೆ ಬಡವರಿಗೆ ಆಗ್ತಿರೋ ಅನ್ಯಾಯನ ಬಯಲಿಗೆಳೆಯಲು ನಾವು ಪ್ರಾಣ ಒತ್ತೆ ಇಟ್ಟು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದೆವು. ಅನ್ನಭಾಗ್ಯ ಬಡವರ ತಟ್ಟೆಯಲ್ಲಿರ್ಬೇಕಿತ್ತು. ಆದ್ರೆ ತಮಾಷೆ ನೋಡಿ, ಆ ಭಾಗ್ಯ ಎಲ್ಲ ಖಾಸಗಿ ವ್ಯಕ್ತಿಗಳ ಗೋಡೌನ್ ಸೇರಿದೆ ನೋಡಿ. ಎಸ್, ಇದುವೇ ಕಾಳಸಂತೆಯ ಕೇಂದ್ರ. ಇಲ್ಲಿಯೇ ಅನ್ನಭಾಗ್ಯ ಗುಳುಮಾಗ್ತಿರೋದು.